ಎರಿಕ್ ಫ್ರಮ್ ಅವರ ದಿ ಆರ್ಟ್ ಆಫ್ ಲಿವಿಂಗ್ ಸಾರಾಂಶ. ದಿ ಆರ್ಟ್ ಆಫ್ ಲಿವಿಂಗ್ ಎಂಬುದು 1956ರಲ್ಲಿ ಪ್ರಕಟವಾದ ಜರ್ಮನ್ ಮನಃಶಾಸ್ತ್ರಜ್ಞ ಮತ್ತು ತತ್ವಜ್ಞಾನಿ ಎರಿಕ್ ಫ್ರಮ್ ಅವರ ಪುಸ್ತಕವಾಗಿದೆ. ಈ ಪುಸ್ತಕದಲ್ಲಿ ಫ್ರಮ್ ಪ್ರೀತಿಯನ್ನು ಒಂದು ಕಲೆಯಾಗಿ, ಕಲಿಯಬಹುದಾದ ಮತ್ತು ಅಭಿವೃದ್ಧಿಪಡಿಸಬಹುದಾದ ಕೌಶಲ್ಯವಾಗಿ ಪ್ರಸ್ತುತಪಡಿಸುತ್ತಾರೆ. ಪ್ರೀತಿ ಎಂದರೆ ವಿವರಿಸಲಾಗದ ಮತ್ತು ವಿಶ್ಲೇಷಿಸಲಾಗದ ಒಂದು ಮಾಂತ್ರಿಕ ಮತ್ತು ನಿಗೂಢವಾದ ವಿಷಯ ಎಂಬ ಕಲ್ಪನೆಯನ್ನು ಅವರು ತಿರಸ್ಕರಿಸುತ್ತಾರೆ ಮತ್ತು ಪ್ರೀತಿ ಮತ್ತು ಪ್ರೀತಿಯಲ್ಲಿ ಬೀಳುವಿಕೆ ನಡುವೆ ವ್ಯತ್ಯಾಸವನ್ನು ಗುರುತಿಸುತ್ತಾರೆ. ತಮ್ಮ ಪುಸ್ತಕದ ಆರಂಭದಲ್ಲಿ ಪ್ರೀತಿಯು ಆಕಾಶದಿಂದ ಮನುಷ್ಯನ ಮೇಲೆ ಬೀಳುವ ದೇವರ ಕೊಡುಗೆ ಅಥವಾ ವ್ಯಕ್ತಿಯು ಹಠಾತ್ತನೆ ತಿಳಿದುಕೊಳ್ಳುವ ಭಾವನೆ ಅಲ್ಲ, ಆದರೆ ಯಾವುದೇ ಕಲಿಕೆಯಂತೆ ಸೈದ್ಧಾಂತಿಕವಾಗಿ ಅಧ್ಯಯನ ಮಾಡಬೇಕಾದ ಮತ್ತು ಅಭ್ಯಾಸ ಮಾಡಬೇಕಾದ ಕಷ್ಟಕರವಲ್ಲದ ಕೌಶಲ್ಯ ಎಂದು ಫ್ರಮ್ ವಾದಿಸುತ್ತಾರೆ. ವಾಸ್ತವವಾಗಿ ಪ್ರೀತಿ ಒಂದು ಸರಳ ವಿಷಯ ಎಂಬ ನಂಬಿಕೆಗೆ ವಿರುದ್ಧವಾಗಿ ಆಧುನಿಕ ಜಗತ್ತಿನಲ್ಲಿ ಪ್ರೀತಿಯನ್ನು ಕಂಡುಹಿಡಿಯುವುದು ಅಪರೂಪವಾಗಿದೆ. ಫ್ರಮ್ ಇದಕ್ಕೆ 3 ಕಾರಣಗಳನ್ನು ಪಟ್ಟಿ ಮಾಡುತ್ತಾರೆ. ಪ್ರೀತಿಯ ನಿಷ್ಕ್ರಿಯ ಭಾಗದ ಮೇಲೆ ಗಮನ ಹರಿಸುವುದು. ಹೆಚ್ಚಿನ ಜನರು ನಿಜವಾದ ಸಮಸ್ಯೆಯೆಂದರೆ ಪ್ರೀತಿಸುವುದು ಹೇಗೆ ಎಂಬುದಲ್ಲ, ಆದರೆ ಪ್ರೀತಿಸುವುದು ಹೇಗೆ ಎಂದು ಭಾವಿಸುತ್ತಾರೆ. ಅದಕ್ಕಾಗಿಯೇ ಅವರು ಜನಪ್ರಿಯ ಮತ್ತು ಪ್ರೀತಿಪಾತ್ರರಾಗಲು ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ ಮತ್ತು ತಮ್ಮ ಪ್ರೀತಿಯ ಸಾಮರ್ಥ್ಯವನ್ನು ತರಬೇತಿ ಮಾಡುತ್ತಿಲ್ಲ. ಪ್ರೀತಿಸುವ ಸಾಮರ್ಥ್ಯದ ವೆಚ್ಚದಲ್ಲಿ ಪ್ರೀತಿಯ ವಸ್ತುವಿನ ಮೇಲೆ ಗಮನ ಹರಿಸುವುದು. ಜನರು ನಿಜವಾದ ಸವಾಲು ಎಂದರೆ ಪ್ರೀತಿಗೆ ಸರಿಯಾದ ವ್ಯಕ್ತಿಯನ್ನು ಕಂಡುಹಿಡಿಯುವುದು ಎಂದು ಭಾವಿಸುತ್ತಾರೆ ಮತ್ತು ಅವರು ಅದನ್ನು ಕಂಡುಕೊಂಡರೆ ಅವರು ಪ್ರೀತಿಯನ್ನು ಗೆಲ್ಲುತ್ತಾರೆ ಎಂದು. ಹೀಗೆ ಮಾಡುವುದರಿಂದ ತಮ್ಮ ಪ್ರೀತಿಯ ಸಾಮರ್ಥ್ಯ ಹೆಚ್ಚಾಗಿ ಅಸ್ತಿತ್ವದಲ್ಲಿಲ್ಲ ಎಂಬುದನ್ನು ಅವರು ನಿರ್ಲಕ್ಷಿಸುತ್ತಾರೆ. ಆದ್ದರಿಂದ ಫ್ರಮ್ ವಾದಿಸುತ್ತಾರೆ, ಈ ಸಾಮರ್ಥ್ಯವನ್ನು ತರಬೇತಿ ಮಾಡುವತ್ತ ಗಮನ ಹರಿಸಬೇಕು. ಈ ಗೊಂದಲವು ನಾವು ವಾಸಿಸುವ ಆಧುನಿಕ ಸಮಾಜದಿಂದ ಉದ್ಭವಿಸುತ್ತದೆ. ಇದು ಒಂದೆಡೆ ಸಂಗಾತಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯದಿಂದ ಮತ್ತು ಇನ್ನೊಂದೆಡೆ ಗ್ರಾಹಕ ಸಂಸ್ಕೃತಿಯಿಂದ ನಿರೂಪಿಸಲ್ಪಟ್ಟಿದೆ ಎಂದು ಫ್ರಮ್ ವಿವರಿಸುತ್ತಾರೆ. ಪ್ರೀತಿಯ ಸ್ಥಿತಿಯ ವೆಚ್ಚದಲ್ಲಿ ಪ್ರೀತಿಯಲ್ಲಿ ಬೀಳುವಿಕೆಯ ಮೇಲೆ ಗಮನ ಹರಿಸುವುದು. ಜನರು ಪ್ರೀತಿಯಲ್ಲಿ ಬೀಳುವುದನ್ನು ಆಕಾಂಕ್ಷೆಗಳ ಪರಾಕಾಷ್ಠೆ ಎಂದು ಪರಿಗಣಿಸುತ್ತಾರೆ, ಆದರೆ ಆರಂಭಿಕ ಉತ್ಸಾಹ ಕಡಿಮೆಯಾದಾಗ ಯಾವುದೇ ಪ್ರೀತಿಯಿಲ್ಲ ಮತ್ತು ದಂಪತಿಗಳು ನಿರಾಶೆಗೊಳ್ಳುತ್ತಾರೆ. ಪ್ರೀತಿಯಲ್ಲಿ ಬೀಳುವಿಕೆಗೆ ಚಲನೆಯನ್ನು ಸೂಚಿಸುವ ಅಭಿವ್ಯಕ್ತಿ ವಿರುದ್ಧವಾಗಿ ಪ್ರೀತಿಯನ್ನು ಸ್ಥಿರ ಸ್ಥಿತಿಯಾಗಿ ಸಾಧಿಸಲು ಏನನ್ನಾದರೂ ಫ್ರಮ್ ಒತ್ತಿ ಹೇಳುತ್ತಾರೆ. ಫ್ರಮ್ ವಾದಿಸುತ್ತಾರೆ, ಪ್ರೀತಿಯು ಅದರ ವಿವಿಧ ವಿಷಯಗಳಲ್ಲಿ ಈ ರೊಮ್ಯಾಂಟಿಕ್ ಮತ್ತು ಕಾಮಪ್ರಚೋದಕ ಪ್ರೀತಿ, ಮಕ್ಕಳ ಮೇಲಿನ ಪೋಷಕರ ಪ್ರೀತಿ, ಸಹೋದರ ಪ್ರೀತಿ, ದೇವರ ಮೇಲಿನ ಮಾನವ ಪ್ರೀತಿ ಮತ್ತು ಸ್ವಯಂ ಪ್ರೀತಿ ಮಾನವ ಅಸ್ತಿತ್ವದ ಸಮಸ್ಯೆಗೆ ಏಕೈಕ ಉತ್ತರವಾಗಿದೆ. ನಮ್ಮ ಪರಕೀಯ ಮತ್ತು ಏಕಾಂಗಿ ಪೀಳಿಗೆಯ ನೋವುಗಳನ್ನು ಪರಿಹರಿಸುವ ಮತ್ತು ಮಾನವರ ನಡುವೆ ಉದ್ಭವಿಸಿರುವ ಅಡೆತಡೆಗಳನ್ನು ನಾಶಪಡಿಸುವ ಅದರ ಸಾಮರ್ಥ್ಯದಲ್ಲಿದೆ. ಫ್ರಮ್ ಪ್ರಕಾರ ಮಾನವನು ಮನಸ್ಸಿನ ಶಕ್ತಿಯನ್ನು ಹೊಂದಿರುವ ಕಾರಣದಿಂದಾಗಿ ಅವನು ಅನುಭವಿಸುವ ಹೆಚ್ಚಿನ ಹತಾಶೆಗಳು ಅವನ ಏಕಾಂತತೆ ಮತ್ತು ಏಕಾಂಗಿತನ, ಅವನ ಪ್ರತ್ಯೇಕ ಮತ್ತು ಕ್ಷಣಿಕ ಅಸ್ತಿತ್ವ ಮತ್ತು ಪ್ರಕೃತಿ ಮತ್ತು ಸಮಾಜದ ಶಕ್ತಿಗಳ ಮುಂದೆ ಅಸಹಾಯಕತೆಯನ್ನು ಅರಿತುಕೊಳ್ಳುವುದರಿಂದ ಉಂಟಾಗುತ್ತದೆ. ಮಾನವನ ಬೆಳವಣಿಗೆಯೊಂದಿಗೆ ಅವನು ಬುದ್ಧಿವಂತಿಕೆ ಮತ್ತು ಅರಿವನ್ನು ಬೆಳೆಸಿಕೊಂಡನು ಮತ್ತು ಪ್ರಕೃತಿಯಿಂದ ಬೇರ್ಪಟ್ಟನು. ಈ ಪರಿಸ್ಥಿತಿಯ ಅರಿವು ಅವನಿಗೆ ಆತಂಕ, ನಾಚಿಕೆ ಮತ್ತು ಅಪರಾಧ ಭಾವವನ್ನು ಉಂಟುಮಾಡುತ್ತದೆ. ಫ್ರಮ್ ಆದಮ್ ಮತ್ತು ಈವ್ ಅವರ ಕಥೆಯನ್ನು ಉದಾಹರಣೆಯಾಗಿ ಉಲ್ಲೇಖಿಸುತ್ತಾರೆ. ಅವರು ಜ್ಞಾನದ ಮರದಿಂದ ಆಹಾರವನ್ನು ಸೇವಿಸಿದಾಗ ನಗ್ನರಾಗಿರುವುದನ್ನು ಅರಿತುಕೊಳ್ಳುತ್ತಾರೆ ಮತ್ತು ನಾಚಿಕೆ ಮತ್ತು ಅಪರಾಧ ಭಾವವನ್ನು ಅನುಭವಿಸುತ್ತಾರೆ. ಇದನ್ನು ಅವರು ಅಸ್ತಿತ್ವದ ಪ್ರತ್ಯೇಕತೆ ಎಂದು ಕರೆಯುವ ಪರಿಕಲ್ಪನೆಯಲ್ಲಿ ಸಾರಾಂಶಗೊಳಿಸಲಾಗಿದೆ. ಇದು ಆಧುನಿಕ ಮತ್ತು ತಾಂತ್ರಿಕ ಯುಗದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿದೆ. ಇದು ಸಮಾಜಕ್ಕೆ ಮೊದಲ ಸಂಪರ್ಕಗಳ ಛೇದನದಿಂದ ನಿರೂಪಿಸಲ್ಪಟ್ಟಿದೆ. ಫ್ರಮ್ ಇದನ್ನು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಧರ್ಮ ಮತ್ತು ಬಂಡವಾಳಶಾಹಿ ದೃಷ್ಟಿಕೋನದ ಪ್ರಭಾವಕ್ಕೆ ಕಾರಣವೆಂದು ಹೇಳುತ್ತಾರೆ. ಇದು ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕವಾಗಿ ವಿಮೋಚನೆಗೊಳಿಸಿತು, ಆದರೆ ಅವನಲ್ಲಿ ಶೂನ್ಯತೆ, ಅಸುರಕ್ಷತೆ, ಪರಕೀಯತೆ, ಸಂಶಯ, ಏಕಾಂತತೆ ಮತ್ತು ಆತಂಕದ ಭಾವನೆಯನ್ನು ತೀವ್ರಗೊಳಿಸಿತು. ಆದ್ದರಿಂದ ಮನುಷ್ಯನ ಪ್ರಾಥಮಿಕ ಮತ್ತು ಮೂಲಭೂತ ಆಕಾಂಕ್ಷೆ ಎಂದರೆ ಭಿನ್ನತೆಯ ಸ್ಥಿತಿಯಿಂದ ಹೊರಬರುವುದು ಮತ್ತು ಹೊರಗಿನ ಪ್ರಪಂಚದೊಂದಿಗೆ ಏಕತೆಯನ್ನು ಸಾಧಿಸುವುದು. ಈ ಅಗತ್ಯವನ್ನು ಸಾಧಿಸಲು ವಿಫಲವಾದರೆ ಹುಚ್ಚುತನ ಎಂದರ್ಥ. ವಾಸ್ತವವಾಗಿ ಫ್ರಮ್ ಪುಸ್ತಕದಲ್ಲಿ ನಂತರ ವಾದಿಸುತ್ತಾರೆ, ಮಾನಸಿಕ ಅಸ್ವಸ್ಥತೆ ಎಂದರೆ ಒಬ್ಬ ವ್ಯಕ್ತಿ ಹೊರಗಿನ ಪ್ರಪಂಚವನ್ನು ತನ್ನ ಆಂತರಿಕ ಪ್ರಪಂಚದ ದೃಷ್ಟಿಯಿಂದ ಮಾತ್ರ ನೋಡುವ ಸ್ಥಿತಿ.
ಅಸ್ತಿತ್ವದ ಭಿನ್ನತೆಯಿಂದ ಏಕತೆಗೆ ತಪ್ಪಿಸಿಕೊಳ್ಳಲು ಮನುಷ್ಯನು ತನ್ನ ಅಸ್ತಿತ್ವದ ಸಮಸ್ಯೆಯನ್ನು ಭಾಗಶಃ ಪರಿಹರಿಸುವ ವಿವಿಧ ಮಾರ್ಗಗಳನ್ನು ತನಗಾಗಿ ಸೃಷ್ಟಿಸಿಕೊಂಡಿದ್ದಾನೆ. ಭಾವೋದ್ರೇಕದ ಅನುಭವಗಳು, ಸಂಮೋಹನ ಮತ್ತು ಮಾದಕ ದ್ರವ್ಯ ಬಳಕೆ, ಆಲ್ಕೋಹಾಲ್ ಮತ್ತು ಲೈಂಗಿಕ ಅನುಭವಗಳಂತಹ ಭಾವೋದ್ರೇಕದ ಅನುಭವಗಳಿಂದ ಒಂದಾಗುವುದು. ಇದರಲ್ಲಿ ವ್ಯಕ್ತಿಯು ತನ್ನ ದೈಹಿಕತೆಯಿಂದ ವಿಸ್ತರಿಸುತ್ತಾನೆ ಮತ್ತು ತನ್ನ ಏಕಾಂತತೆಯ ನೋವನ್ನು ತಪ್ಪಿಸಿಕೊಳ್ಳುತ್ತಾನೆ. ಈ ಅನುಭವಗಳ ಅನನುಕೂಲವೆಂದರೆ ಅವು ತಾತ್ಕಾಲಿಕ ಮತ್ತು ಕ್ಷಣಿಕವಾಗಿವೆ. ಅನುರೂಪತೆ, ಗುಂಪಿಗೆ, ರಾಜ್ಯ, ಚರ್ಚ್ ಇತ್ಯಾದಿ. ಅನುರೂಪತೆಯಿಂದ ಒಂದಾಗುವುದು ಅದರ ಸಂಪ್ರದಾಯಗಳು, ವಿಧಾನಗಳು ಮತ್ತು ನಂಬಿಕೆಗಳನ್ನು ಅಳವಡಿಸಿಕೊಳ್ಳುವಾಗ ನಾನು ಮತ್ತು ವ್ಯಕ್ತಿಯನ್ನು ಗುಣಮಟ್ಟದಿಂದ ವಿಭಜಿಸುವ ವಿಷಯಗಳನ್ನು ನಿವಾರಿಸುತ್ತದೆ. ಏಕಾಂತತೆಯ ಅನುಭವದಿಂದ ತಪ್ಪಿಸಿಕೊಳ್ಳಲು ಇದು ಮುಖ್ಯ ಮಾರ್ಗವಾಗಿದೆ. ಇದರ ಅನುಕೂಲವೆಂದರೆ ಇದು ವಾಸ್ತವವಾಗಿ ಒಂದು ಹುಸಿಫೀಕತೆ. ಸೃಷ್ಟಿ ಮತ್ತು ಕೆಲಸ. ಸೃಷ್ಟಿ ಕಾರ್ಯ ಮತ್ತು ಉತ್ಪಾದಕ ಕೆಲಸದ ಮೂಲಕ ಒಂದಾಗುವುದು. ಇದರಲ್ಲಿ ಸೃಷ್ಟಿಕರ್ತನು ತನ್ನ ಹೊರಗಿನ ಪ್ರಪಂಚವನ್ನು ಸಂಕೇತಿಸುವ ಸೃಷ್ಟಿ ಕಾರ್ಯದೊಂದಿಗೆ ಒಂದಾಗುತ್ತಾನೆ. ಇದರ ಅನುಕೂಲವೆಂದರೆ ಅದು ಪರಸ್ಪರ ಸಂಬಂಧವನ್ನು ಹೊಂದಿಲ್ಲ. ಫ್ರಮ್ ಪ್ರಕಾರ, ಮಾನವ ಅಸ್ತಿತ್ವದ ಸಂದಿಗ್ಧತೆಯ ಸಮಸ್ಯೆಯನ್ನು ಪರಿಹರಿಸುವ ಏಕೈಕ ಮತ್ತು ಮುಖ್ಯ ಮಾರ್ಗವೆಂದರೆ ನಿಜವಾದ ಪ್ರೀತಿ ಮತ್ತು ಸಹಜೀವನದ ಪ್ರೀತಿಯಲ್ಲ, ಪರಸ್ಪರ ಒಕ್ಕೂಟದಲ್ಲಿ ಮತ್ತು ಒಂದು ಆತ್ಮದೊಂದಿಗೆ ಎರಡನೇ ಆತ್ಮದ ವಿಲೀನದಲ್ಲಿ. ಇದರಿಂದ ಎರಡು ಆತ್ಮಗಳು ಒಂದಾಗುತ್ತವೆ ಮತ್ತು ಇನ್ನೂ ಎರಡಾಗಿ ಉಳಿಯುತ್ತವೆ. ಅವರ ಅಭಿಪ್ರಾಯದಲ್ಲಿ ಇದು ಮನುಷ್ಯನ ಅತ್ಯಂತ ತೀವ್ರವಾದ ಆಕಾಂಕ್ಷೆ, ಅತ್ಯಂತ ಮೂಲಭೂತ ಆಸೆ ಮತ್ತು ಮಾನವ ಜನಾಂಗವನ್ನು ಒಟ್ಟಾರೆಯಾಗಿ ಮತ್ತು ಅದರ ವಿವಿಧ ಗುಂಪುಗಳಲ್ಲಿ ಬಂಧಿಸುವ ಶಕ್ತಿ. ಅವರು ಒತ್ತುಕೊಟ್ಟು ಹೇಳುತ್ತಾರೆ, ಪ್ರೀತಿ ಇಲ್ಲದೆ ಮಾನವೀಯತೆ ಒಂದು ದಿನವೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ನಿಜವಾದ ಪ್ರೀತಿಯ ಲಕ್ಷಣಗಳು: ಕಾಳಜಿ, ಜವಾಬ್ದಾರಿ, ಗೌರವ ಮತ್ತು ಪ್ರೀತಿಯ ವಸ್ತುವನ್ನು ತಿಳಿದುಕೊಳ್ಳುವುದು. ಸ್ಯಾಡಿಸ್ಟಿಕ್ ಒಡೆತನ ಅಥವಾ ಮ್ಯಾಸೋಕಿಸ್ಟಿಕ್ ಸಮ್ಮಿಳನವಿಲ್ಲದ ನಿಜವಾದ ಪ್ರೀತಿಯಲ್ಲಿ ಮತ್ತೊಬ್ಬರೊಂದಿಗೆ ತೊಡಗಿಸಿಕೊಳ್ಳುವುದರಿಂದ ವೈಯಕ್ತಿಕ ಗುಣವನ್ನು ಕಾಯ್ದುಕೊಳ್ಳುವಾಗ ಮತ್ತೊಬ್ಬರ ಸಹಜ ಸ್ವೀಕಾರ, ಪರಕೀಯತೆ ಮತ್ತು ಏಕಾಂತತೆಯ ಭಾವನೆಯ ಆಂತರಿಕ ದುಃಖವನ್ನು ಪರಿಹರಿಸಬಹುದು. ಪೋಷಕ ಮತ್ತು ಮಗುವಿನ ನಡುವಿನ ಪ್ರೀತಿ. ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯ, ಆರೋಗ್ಯಕರ ಸಂಬಂಧಗಳನ್ನು ಬೆಳೆಸುವ ಅವನ ಸಾಮರ್ಥ್ಯ ಸೇರಿದಂತೆ ಅವನ ಪೋಷಕರೊಂದಿಗಿನ ಸಂಬಂಧದಿಂದ ನೇರವಾಗಿ ಪರಿಣಾಮ ಬೀರುತ್ತದೆ ಎಂದು ಫ್ರಮ್ ವಾದಿಸುತ್ತಾರೆ. ಹೀಗೆ ಮಾಡುವುದರಿಂದ ಇದು ಪೋಷಕ ಪ್ರೀತಿಯ ಮಾದರಿಗಳನ್ನು ನಿರೂಪಿಸುತ್ತದೆ. ತಾಯಿಯ ಪ್ರೀತಿ ಬೇಷರತ್ತಾಗಿರುತ್ತದೆ. ಅಂದರೆ ಮಗುವು ತನ್ನ ಪಾತ್ರ ಮತ್ತು ಕಾರ್ಯಗಳನ್ನು ಲೆಕ್ಕಿಸದೆ ತನ್ನ ತಾಯಿಯಿಂದ ಪ್ರೀತಿಯನ್ನು ಪಡೆಯುತ್ತದೆ. ಈ ಹಂತದಲ್ಲಿ ಮಗುವು ಅಸಹಾಯಕತೆಯಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ತಾಯಿ ಅವನ ಅಗತ್ಯಗಳನ್ನು ಪೂರೈಸುತ್ತಾಳೆ. ತಾಯಿಯೊಂದಿಗಿನ ಒಕ್ಕೂಟವು ಅವನಿಗೆ ರಕ್ಷಣೆಯಾಗಿದೆ. ಮಗು ದೊಡ್ಡದಾದಂತೆ ಗಮನವು ತಾಯಿಯಿಂದ ತಂದೆಗೆ ಬದಲಾಗುತ್ತದೆ. ತಂದೆಯ ಪ್ರೀತಿ ಷರತ್ತುಬದ್ಧ ಪ್ರೀತಿಯಾಗಿದೆ. ತಂದೆ ಮಗುವಿಗೆ ಅವನು ವಾಸಿಸುವ ಸಮಾಜದ ನಿಯಮಗಳು ಮತ್ತು ಅವಶ್ಯಕತೆಗಳನ್ನು ಪರಿಚಯಿಸುತ್ತಾನೆ. ಮಗು ತನ್ನ ತಂದೆಯ ಅವಶ್ಯಕತೆಗಳನ್ನು ಪೂರೈಸಿದಾಗ ಅದನ್ನು ಪ್ರೀತಿಸಲಾಗುತ್ತದೆ ಮತ್ತು ಅದು ವಿಫಲವಾದಾಗ ಅದನ್ನು ಶಿಕ್ಷಿಸಲಾಗುತ್ತದೆ. ಈ ಹಂತವು ವಿಭಿನ್ನವಾಗಿದೆ ಏಕೆಂದರೆ ಈಗ ಮಗುವು ತಾನು ಪಡೆಯುವ ಪ್ರೀತಿಯ ಮೇಲೆ ಸಕ್ರಿಯವಾಗಿ ಪ್ರಭಾವ ಬೀರಬಹುದು, ಆದರೆ ಅದು ಇನ್ನೂ ಸಂಪೂರ್ಣವಾಗಿ ಸ್ವತಂತ್ರವಾಗಿಲ್ಲ. ಮಗು ವಯಸ್ಕನಾದಾಗ ಅದು ತನ್ನ ತಾಯಿ ಮತ್ತು ತಂದೆ ತನ್ನ ಜೀವನದಲ್ಲಿ ಪೂರೈಸಿದ ಕಾರ್ಯಗಳನ್ನು ಆಂತರಿಕಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ವಾಸ್ತವವಾಗಿ ತನಗೆ ಬೇಷರತ್ ಪ್ರೀತಿಯನ್ನು ನೀಡುತ್ತದೆ ಮತ್ತು ಅದೇ ಸಮಯದಲ್ಲಿ ತನಗಾಗಿ ಗುರಿಗಳು ಮತ್ತು ನಿಯಮಗಳನ್ನು ಹೊಂದಿಸುತ್ತದೆ. ಫ್ರಮ್ ಪೋಷಕರ ಆದರ್ಶ ಮಾದರಿಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಒತ್ತಿ ಹೇಳುವುದು ಮುಖ್ಯವಾಗಿದೆ. ಈ ರೀತಿಯಲ್ಲಿ ಬೆಳೆದ ವ್ಯಕ್ತಿಯು ಸಂಗಾತಿಗಳೊಂದಿಗೆ ಆರೋಗ್ಯಕರ ಮತ್ತು ಸಮಾನ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಪೋಷಕರು ಕಾರ್ಯವನ್ನು ಉತ್ತಮವಾಗಿ ಪೂರೈಸದಿದ್ದಾಗ, ಉದಾಹರಣೆಗೆ ತಾಯಿ ಹೆಚ್ಚು ಪ್ರಬಲ ಮತ್ತು ಒಳನುಗ್ಗುವವರಾಗಿದ್ದಾಗ, ಸ್ಥಿರೀಕರಣವು ಸೃಷ್ಟಿಯಾಗುತ್ತದೆ ಮತ್ತು ವ್ಯಕ್ತಿಯು ತನ್ನ ತಾಯಿಯೊಂದಿಗಿನ ನಿಂದನೀಯ ಸಂಬಂಧವನ್ನು ತನ್ನ ಭವಿಷ್ಯದ ಸಂಬಂಧಗಳ ಮೇಲೆ ಪ್ರಕ್ಷೇಪಿಸಬಹುದು. ಪ್ರೀತಿಯ ವಸ್ತುಗಳು. ಫ್ರಮ್ ಪ್ರಕಾರ, ಪ್ರೀತಿ ಒಂದು ನಿರ್ದಿಷ್ಟ ವ್ಯಕ್ತಿಯೊಂದಿಗಿನ ಸಂಬಂಧವಲ್ಲ, ಆದರೆ ಇಡೀ ಪ್ರಪಂಚಕ್ಕೆ ಒಂದು ವಿಧಾನ ಅಥವಾ ದೃಷ್ಟಿಕೋನವಾಗಿದೆ. ಅವರು ವಿಮರ್ಶಿಸುವ ಪ್ರೀತಿಯ ಹಲವಾರು ಸಂಭವನೀಯ ವಸ್ತುಗಳು ಇವೆ ಮತ್ತು ಇವೆಲ್ಲವೂ ಪ್ರೀತಿಯ ಮೂಲಭೂತ ಸಾಮರ್ಥ್ಯದಿಂದ ಉದ್ಭವಿಸುತ್ತವೆ. ಫ್ರಮ್ ಪ್ರಕಾರ, ಒಬ್ಬ ವ್ಯಕ್ತಿಯು ಪ್ರೀತಿಯ ಸಾಮರ್ಥ್ಯ ಮತ್ತು ಸಿದ್ಧತೆಯನ್ನು ಹೊಂದಿದಾಗ ಅವನು ಎಲ್ಲಾ ಮಾನವರನ್ನು ಪ್ರೀತಿಸುತ್ತಾನೆ,
ಅವರು ಎಲ್ಲಿದ್ದರೂ, ಏಕೆಂದರೆ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬರ ನಡುವೆ ಯಾವುದೇ ಆಂತರಿಕ ವ್ಯತ್ಯಾಸವಿಲ್ಲ. ಈ ರೀತಿಯ ಪ್ರೀತಿಯನ್ನು ಸಹೋದರ ಪ್ರೀತಿ ಎಂದು ಕರೆಯಲಾಗುತ್ತದೆ. ಫ್ರಮ್ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಪದ್ಯದಿಂದ ಆಳವಾಗಿ ಪ್ರಭಾವಿತರಾಗಿದ್ದರು. ಕಾಮಪ್ರಚೋದಕ ಪ್ರೀತಿ ಪ್ಲಾಟೋನಿಕ್ ಅಲ್ಲದ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸುವುದು ಒಂದು ನಿರ್ದಿಷ್ಟ ವ್ಯಕ್ತಿಯೊಂದಿಗಿನ ಸಂಬಂಧದಿಂದ ನಿರೂಪಿಸಲ್ಪಟ್ಟಿದೆ. ಆದರೆ ಇದು ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬರ ನಡುವಿನ ಮೂಲಭೂತ ಪ್ರೀತಿಯಿಂದ ಮೂಲಭೂತವಾಗಿ ಭಿನ್ನವಾಗಿಲ್ಲ. ವಾಸ್ತವವಾಗಿ, ಕಾಮಪ್ರಚೋದಕ ಪ್ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಸಂಗಾತಿಯಲ್ಲಿ ಮಾನವ ಗುಣಗಳ ಅವತಾರವನ್ನು ನೋಡುತ್ತಾನೆ ಮತ್ತು ಅವನಲ್ಲಿ ಇಡೀ ಮಾನವೀಯತೆಯನ್ನು ಪ್ರೀತಿಸುತ್ತಾನೆ. ದಂಪತಿಗಳು ಪರಸ್ಪರ ಪ್ರೀತಿಸುವ ಆದರೆ ಇತರ ಜನರನ್ನು ಪ್ರೀತಿಸದ ಕಾಮಪ್ರಚೋದಕ ಪ್ರೀತಿಯು ಫ್ರಮ್ ಎರಡು ಮಂದಿಯ ಅಹಂಕಾರ ಎಂದು ಕರೆಯುವ ಒಂದು ಪರಿಸ್ಥಿತಿಯಾಗಿದೆ. ದಂಪತಿಗಳು ಪರಸ್ಪರ ಅಗತ್ಯಗಳನ್ನು ಪೂರೈಸುತ್ತಾರೆ ಮತ್ತು ಪ್ರತ್ಯೇಕತೆಯ ಭಾವನೆಯಿಂದ ಉಂಟಾಗುವ ಆತಂಕದಿಂದ ಆಶ್ರಯ ಕಂಡುಕೊಳ್ಳುತ್ತಾರೆ. ಆದರೆ ಸಂಬಂಧವು ಎಂದಿಗೂ ಆತ್ಮೀಯವಾಗುವುದಿಲ್ಲ, ಏಕೆಂದರೆ ಅವರು ಸಂಗಾತಿಯಲ್ಲಿ ಮಾನವನನ್ನು ಕಂಡುಹಿಡಿಯುವುದಿಲ್ಲ. ಪ್ರೀತಿಯು ನಿರ್ದಿಷ್ಟ ವ್ಯಕ್ತಿಯ ಪ್ರೀತಿಯ ಅಮೂರ್ತತೆಯಲ್ಲ, ಆದರೆ ವಾಸ್ತವವಾಗಿ ನಿರ್ದಿಷ್ಟ ವ್ಯಕ್ತಿಯನ್ನು ಪ್ರೀತಿಸುವ ಸಾಧ್ಯತೆಗೆ ಒಂದು ಪೂರ್ವಭಾವಿ ಸ್ಥಿತಿ ಎಂದು ಫ್ರಮ್ ವಾದಿಸುತ್ತಾರೆ. ಆದ್ದರಿಂದ ಕಾಮಪ್ರಚೋದಕ ಪ್ರೀತಿಯು ನಿರ್ದಿಷ್ಟ ವ್ಯಕ್ತಿಯನ್ನು ಪ್ರೀತಿಸಲು ಆಯ್ಕೆ ಮತ್ತು ಭರವಸೆಯನ್ನು ಬಯಸುತ್ತದೆ. ಆದರೆ ಅದೇ ಪ್ರಮಾಣದಲ್ಲಿ ಇದು ಕೆಲವು ಜನರ ನಡುವೆ ಮಾತ್ರ ಸಂಭವಿಸುವ ಒಂದು ಪರಿಸ್ಥಿತಿಯಾಗಿದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನೇ ಪ್ರೀತಿಸುತ್ತಾನೆ, ಏಕೆಂದರೆ ಅವನು ತಾನೇ ಮನುಷ್ಯ. ಇಲ್ಲಿ ಫ್ರಮ್ ಸ್ವಯಂ ಪ್ರೀತಿ ಮತ್ತು ಸ್ವಾರ್ಥದ ನಡುವಿನ ವ್ಯತ್ಯಾಸವನ್ನು ಸೆಳೆಯುತ್ತಾರೆ. ಸ್ವಾರ್ಥಿ ವ್ಯಕ್ತಿ ತನ್ನನ್ನು ತಾನೇ ದ್ವೇಷಿಸುತ್ತಾನೆ ಮತ್ತು ತನ್ನನ್ನು ತಾನೇ ನೋಡಿಕೊಳ್ಳುವುದಿಲ್ಲ. ಸ್ವಾರ್ಥವು ಸ್ವಯಂ ಕೇಂದ್ರೀಕರಣವಾಗಿದ್ದು, ಅವನು ತನಗಾಗಿ ಒದಗಿಸಲು ಅಸಮರ್ಥವಾಗಿರುವ ವಿಷಯಗಳನ್ನು ಬಹಿರಂಗಪಡಿಸುತ್ತದೆ. ಮತ್ತೊಂದೆಡೆ ಸ್ವಯಂ ಪ್ರೀತಿಯು ವ್ಯಕ್ತಿಯ ಮಾನವ ಅಗತ್ಯಗಳನ್ನು ನೋಡುವುದು ಮತ್ತು ಅವುಗಳನ್ನು ನೋಡಿಕೊಳ್ಳುವುದರಿಂದ ನಿರೂಪಿಸಲ್ಪಟ್ಟಿದೆ. ದೇವರ ಪ್ರೀತಿ ಫ್ರಮ್ ಪ್ರಕಾರ ದೇವರ ಪ್ರೀತಿಯು ಏಕತೆಯ ಬಯಕೆಯಿಂದಲೂ ಉದ್ಭವಿಸುತ್ತದೆ. ದೇವರು ಎಲ್ಲಾ ಧರ್ಮಗಳಲ್ಲಿ ಮಾನವ ಮೌಲ್ಯಗಳ ಪರಾಕಾಷ್ಠೆಯಾಗಿರುವುದರಿಂದ ಧಾರ್ಮಿಕ ವ್ಯಕ್ತಿಯ ವಿಶ್ಲೇಷಣೆಯನ್ನು ನಿರ್ವಹಿಸಬೇಕು. ಮಾನವ ಇತಿಹಾಸದ ಆರಂಭದಲ್ಲಿ ಮನುಷ್ಯನು ಪ್ರಕೃತಿಯಿಂದ ಈಗಾಗಲೇ ಬೇರ್ಪಟ್ಟಿದ್ದರೂ ಅವನು ಅದಕ್ಕೆ ಒಂದು ಸಂಪರ್ಕ ಮತ್ತು ಗುರುತನ್ನು ಕಾಯ್ದುಕೊಂಡನು. ಈ ಸಂಪರ್ಕವು ಅವನಿಗೆ ಭದ್ರತೆಯ ಭಾವವನ್ನು ನೀಡಿತು. ಈ ಸಂಪರ್ಕವನ್ನು ಅನೇಕ ಆದಿಮ ಧರ್ಮಗಳಲ್ಲಿ ಕಾಣಬಹುದು. ಮನುಷ್ಯನು ಪೂಜಿಸುವ ಪ್ರಾಣಿಗಳ ಟೋಟೆಂಗಳು, ಪ್ರಾಣಿ ಮುಖವಾಡಗಳನ್ನು ಧರಿಸಿ ಧಾರ್ಮಿಕ ಸಮಾರಂಭಗಳನ್ನು ಮಾಡುವುದು, ಅಥವಾ ಪ್ರಾಣಿಗಳ ನೇರ ಪೂಜೆ. ಮನುಷ್ಯನು ವಿಕಸನಗೊಂಡು ಕುಶಲಕರ್ಮಿಯಾದಾಗ ಧಾರ್ಮಿಕ ಸಮಾರಂಭಗಳಲ್ಲಿಯೂ ಬದಲಾವಣೆ ಕಂಡುಬಂದಿತು. ಈಗ ಮನುಷ್ಯನು ಜೇಡಿಮಣ್ಣು, ಬೆಳ್ಳಿ ಅಥವಾ ಚಿನ್ನದಿಂದ ರಚಿಸಿದ ವಸ್ತುಗಳನ್ನು ಪೂಜಿಸುತ್ತಾನೆ. ಇದು ಪರೋಕ್ಷವಾಗಿ ಮಾನವನ ಶಕ್ತಿಗಳ ಪೂಜೆಯನ್ನು ಒಳಗೊಂಡಿದೆ. ನಂತರದ ಹಂತದಲ್ಲಿ ಮನುಷ್ಯನು ಸ್ವತಃ ಅತ್ಯಂತ ಉನ್ನತ ಆದರ್ಶವಾದಾಗ ದೇವರುಗಳು ಸ್ವತಃ ಮಾನವ ಆಕೃತಿಯನ್ನು ಧರಿಸುತ್ತಾರೆ. ಈ ಹಂತದಲ್ಲಿ ಫ್ರಮ್ ಧರ್ಮವು ಅಭಿವೃದ್ಧಿಪಡಿಸುವ ಎರಡು ಅಕ್ಷಗಳನ್ನು ಸೂಚಿಸುತ್ತಾರೆ. ಮೊದಲ ಅಕ್ಷವು ದೇವರುಗಳ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಸ್ವರೂಪವಾಗಿದೆ. ಫ್ರಮ್ ಪ್ರಕಾರ ನಮಗೆ ತಿಳಿದಿರುವ ಧರ್ಮಗಳ ಆರಂಭಿಕ ಹಂತಗಳಲ್ಲಿ ಈ ಆಕೃತಿಗಳು ಪ್ರಬಲವಾಗಿದ್ದ ಧರ್ಮಗಳು ತಾಯಂದಿರಿಂದ ಪ್ರಾಬಲ್ಯ ಹೊಂದಿದ್ದವು. ಈ ಮಾತೃದೇವತೆಗೆ ಮಾತೃ ಪ್ರೀತಿಯ ಮಾದರಿಯಂತೆಯೇ ಗುಣಲಕ್ಷಣಗಳು ಇವೆ. ದೇವಿ ತನ್ನ ಎಲ್ಲಾ ಮಕ್ಕಳನ್ನು ಪ್ರೀತಿಸುತ್ತಾಳೆ, ಏಕೆಂದರೆ ಅವರು ಅವಳ ಮಕ್ಕಳು ಮತ್ತು ಅವರು ಒಳ್ಳೆಯವರು, ಕೆಟ್ಟವರೂ ಅಥವಾ ಅವರ ವಿಧೇಯತೆಯ ಮಟ್ಟಕ್ಕೆ ಅನುಗುಣವಾಗಿ ಅಲ್ಲ. ಮುಂದಿನ ಹಂತದಲ್ಲಿ ನಮಗೆ ಹೆಚ್ಚು ಪರಿಚಿತವಾಗಿರುವ ದೇವರು ತಂದೆಯಾಗುತ್ತಾನೆ. ಪಿತೃದೇವನು ತನ್ನ ಅವಶ್ಯಕತೆಗಳು, ಕಾನೂನುಗಳು ಮತ್ತು ತತ್ವಗಳಿಂದ ನಿರೂಪಿಸಲ್ಪಟ್ಟಿದ್ದಾನೆ ಮತ್ತು ಅವನ ಪ್ರೀತಿಯು ಅವುಗಳಿಗೆ ವಿಧೇಯತೆಯ ಮಟ್ಟವನ್ನು ಅವಲಂಬಿಸಿರುತ್ತದೆ. ಅವನು ಅತ್ಯಂತ ವಿಧೇಯ ಮಗನನ್ನು ಪ್ರೀತಿಸುತ್ತಾನೆ ಮತ್ತು ಪಾಪಿ ಮಗನನ್ನು ಶಿಕ್ಷಿಸುತ್ತಾನೆ. ಇದು ಏಕದೇವತವಾದಿ ಧರ್ಮಗಳಿಗೂ ಮತ್ತು ಇತರ ಧರ್ಮಗಳಿಗೂ ನಿಜ, ಅಲ್ಲಿ ದೇವರುಗಳ ಶ್ರೇಣಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗಂಡು ದೇವರು ಇರುತ್ತಾನೆ. ಇನ್ನೊಂದು ಅಕ್ಷವು ಧಾರ್ಮಿಕ ನಂಬಿಕೆಯ ಪ್ರಬುದ್ಧತೆಯ ಮಟ್ಟವಾಗಿದೆ. ಫ್ರಮ್ ನೋಹನೊಂದಿಗೆ ದೇವರು ಮಾಡಿದ ಒಡಂಬಡಿಕೆಯನ್ನು ಸೂಚಿಸುತ್ತಾರೆ. ದೇವರು ಕಾನೂನುಗಳನ್ನು ನಿಗದಿಪಡಿಸುವವನಾದಾಗ, ಅವುಗಳಿಗೆ ತಾನೇ ಒಳಪಟ್ಟಿರುವವನಾದಾಗ. ದೇವರ ಚಿತ್ರದಲ್ಲಿನ ಬೆಳವಣಿಗೆಯು ದೇವರು ಸ್ವತಃ ಸತ್ಯ ಮತ್ತು ನ್ಯಾಯದ ಸಂಕೇತವಾಗುವ ಹಂತದವರೆಗೆ ಮುಂದುವರಿಯುತ್ತದೆ. ಈ ಹಂತದಲ್ಲಿ ದೇವರಿಗೆ ಹೆಸರಿಲ್ಲ, ಏಕೆಂದರೆ ಅದು ಅಂತಿಮ ವಿಷಯವನ್ನು ಸಂಕೇತಿಸುತ್ತದೆ. ಆದ್ದರಿಂದ
ಧಾರ್ಮಿಕ ನಂಬಿಕೆಯ ಅಪಕ್ವರೂಪವು ತಂದೆಯ ದೇವರನ್ನು ನೋಡುತ್ತದೆ. ಯಾರು ನೀತಿವಂತರನ್ನು ಆಶೀರ್ವದಿಸುತ್ತಾರೆ ಮತ್ತು ದುಷ್ಟರನ್ನು ಶಿಕ್ಷಿಸುತ್ತಾರೆ. ಮನುಷ್ಯನು ತನ್ನ ತಂದೆಯಿಂದ ರಕ್ಷಿಸಲ್ಪಡಲು ಬಯಸುವ ಮಗುವಿಗೆ ಹೋಲಿಸುತ್ತಾನೆ. ಈ ವ್ಯಕ್ತಿಯ ಧಾರ್ಮಿಕ ಅಪಕ್ವತೆಯು ದೇವರ ಬಗ್ಗೆ ಹೇಳಿಕೆಗಳನ್ನು ನೀಡುವ ಅವನ ಸೋಗಿನಿಂದ ನಿರೂಪಿಸಲ್ಪಟ್ಟಿದೆ. ಮತ್ತೊಂದೆಡೆ ನಿಜವಾದ ಧಾರ್ಮಿಕ ವ್ಯಕ್ತಿ ಯಾರು ಧಾರ್ಮಿಕ ನಂಬಿಕೆಯನ್ನು ಪ್ರಬುದ್ಧಗೊಳಿಸಿದ್ದಾರೋ ತನ್ನ ಮಿತಿಗಳನ್ನು ಗುರುತಿಸುತ್ತಾನೆ ಮತ್ತು ದೇವರ ಬಗ್ಗೆ ಏನನ್ನೂ ತಿಳಿಯಲು ಸಾಧ್ಯವಿಲ್ಲ ಎಂದು. ದೇವರು ಅವನಿಗೆ ಏಕತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ, ಆದರೆ ಅವನ ಆಂತರಿಕ ಮಾನವ ವಾಸ್ತವದಲ್ಲಿ ಅಸ್ತಿತ್ವದಲ್ಲಿರುವ ಮತ್ತು ಅವನು ತನ್ನ ಜೀವನವನ್ನು ನಡೆಸಲು ಆಯ್ಕೆ ಮಾಡುವ ಒಂದು. ಆದ್ದರಿಂದ ಅವನು ದೇವರ ಬಗ್ಗೆ ಮಾತನಾಡುವುದಿಲ್ಲ ಮತ್ತು ಅವನನ್ನು ಉಲ್ಲೇಖಿಸುವುದರಿಂದ ದೂರವಿರುತ್ತಾನೆ. ಅಂತಿಮವಾಗಿ ವಾದಿಸುತ್ತಾರೆ, ಒಬ್ಬ ವ್ಯಕ್ತಿಯು ತನ್ನ ಪೋಷಕರೊಂದಿಗಿನ ಸಂಬಂಧ ಮತ್ತು ದೇವರೊಂದಿಗಿನ ಅವನ ಸಂಬಂಧದ ನಡುವೆ ನೇರ ಸಂಪರ್ಕವಿದೆ. ಒಬ್ಬ ವ್ಯಕ್ತಿಯು ತನ್ನ ಪೋಷಕರೊಂದಿಗಿನ ಸಂಬಂಧದಲ್ಲಿ ಮುಂಚಿತವಾಗಿ ಸಿಕ್ಕಿಹಾಕಿಕೊಂಡಾಗ ಅವನು ದೇವರೊಂದಿಗೆ ಹೆಚ್ಚು ಪ್ರಬುದ್ಧ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪ್ರೀತಿಯ ಅಭ್ಯಾಸ. ಅಂತಿಮವಾಗಿ ಪ್ರೀತಿಯ ಪ್ರಾಯೋಗಿಕ ಸಾಮರ್ಥ್ಯವನ್ನು ಸುಧಾರಿಸಲು ಅಗತ್ಯವಾದ ಗುಣಲಕ್ಷಣಗಳ ವಿಶ್ಲೇಷಣೆಯನ್ನು ನಿಭಾಯಿಸುತ್ತಾರೆ. ಅವರ ಪ್ರಕಾರ ಪ್ರೀತಿಸುವ ವ್ಯಕ್ತಿಗೆ ಶಿಸ್ತು, ಏಕಾಗ್ರತೆ ಮತ್ತು ತನ್ನ ದೇಹದ ಬಗ್ಗೆ ಸೂಕ್ಷ್ಮತೆ ಬೇಕು. ಈ ಸಾಮರ್ಥ್ಯಗಳನ್ನು ಸುಧಾರಿಸಲು ಅವರು ನೀಡುವ ಅಭ್ಯಾಸಗಳಲ್ಲಿ ಧ್ಯಾನವು ಒಂದು. ಇದರ ಜೊತೆಗೆ ಅವನು ನಾರ್ಸಿಸಿಸಂಗಿಂತ ಹೆಚ್ಚಾಗಬೇಕು. ನಾರ್ಸಿಸಿಸಂ ಎಂದರೆ ಒಬ್ಬ ವ್ಯಕ್ತಿಯು ಹೊರಗಿನ ಪ್ರಪಂಚವನ್ನು ತನ್ನ ಆಂತರಿಕ ಪ್ರಪಂಚದ ದೃಷ್ಟಿಯಿಂದ ಮಾತ್ರ ಗ್ರಹಿಸುವ ಸ್ಥಿತಿ. ಅಂದರೆ ಹೊರಗಿನ ಪ್ರಪಂಚವು ಮನುಷ್ಯನ ಆಸೆಗಳನ್ನು ಮತ್ತು ಇಚ್ಛೆಗಳನ್ನು ತೃಪ್ತಿಪಡಿಸುವ ಸಾಧನವಾಗಿ ಮಾತ್ರ ಅಸ್ತಿತ್ವದಲ್ಲಿದೆ. ಇದಕ್ಕೆ ವಸ್ತುನಿಷ್ಠವಾಗಿ ಯೋಚಿಸುವ ಸಾಮರ್ಥ್ಯ ಬೇಕು. ಇದು ನಾರ್ಸಿಸಿಸಂಗೆ ವಿರುದ್ಧವಾಗಿದೆ. ಇದರಲ್ಲಿ ಒಬ್ಬ ವ್ಯಕ್ತಿಯು ಪ್ರಪಂಚದ ವಸ್ತುಗಳನ್ನು ಅವು ನಿಜವಾಗಿರುವಂತೆ ಗ್ರಹಿಸುತ್ತಾನೆ. ನಮ್ರತೆಯೂ ಬೇಕು, ತಾನು ಸರ್ವಶಕ್ತನಲ್ಲ ಮತ್ತು ಸರ್ವಜ್ಞನಲ್ಲ ಎಂದು ವ್ಯಕ್ತಿಯ ಗುರುತಿಸುವಿಕೆ. ಅಂತಿಮವಾಗಿ ಈ ಪ್ರಕ್ರಿಯೆಗೆ ನಂಬಿಕೆ ಬೇಕು. ಇದು ಧಾರ್ಮಿಕ ನಂಬಿಕೆಯಲ್ಲ, ಆದರೆ ವ್ಯಕ್ತಿಯು ತಾನು ಗ್ರಹಿಸುವ ವಿಷಯಗಳ ಸತ್ಯಗಳನ್ನು ನಂಬುವ ಮನಸ್ಸಿನ ಸ್ಥಿತಿ. ಉದಾಹರಣೆಗೆ, ಒಬ್ಬ ಸ್ನೇಹಿತನು ತನ್ನ ದೃಷ್ಟಿಕೋನಗಳನ್ನು ಬದಲಾಯಿಸಿದರೂ ಮೂಲತಃ ಅದೇ ವ್ಯಕ್ತಿಯಾಗಿ ಉಳಿದಿದ್ದಾನೆ ಎಂಬ ನಂಬಿಕೆ, ಅಥವಾ ಕಾಲಾನಂತರದಲ್ಲಿ ವೈಯಕ್ತಿಕ ಗುರುತಿನ ಸ್ಥಿರತೆಯಲ್ಲಿ ನಂಬಿಕೆ. ಇನ್ನೊಂದು ಉದಾಹರಣೆಯೆಂದರೆ, ನಿರ್ದಿಷ್ಟ ವ್ಯಕ್ತಿಯು ತನ್ನಲ್ಲಿ ಅಂತರ್ಗತವಾಗಿರುವ ಸಂಭಾವ್ಯ ಶಕ್ತಿಗಳನ್ನು ಕಾರ್ಯಗತಗೊಳಿಸುತ್ತಾನೆ ಮತ್ತು ಮಾನವೀಯತೆ ಸಾಮಾನ್ಯವಾಗಿ ನ್ಯಾಯ ಮತ್ತು ಸಮಾನತೆಯ ಮೌಲ್ಯಗಳನ್ನು ಪೂರೈಸುತ್ತದೆ ಎಂಬ ನಂಬಿಕೆ. ಫ್ರಾಯ್ಡ್ ಅವರ ಟೀಕೆ. ಮನುಷ್ಯನ ಮೂಲಭೂತ ಆಕಾಂಕ್ಷೆ ಪ್ರೀತಿ ಮತ್ತು ಏಕತೆ ಎಂಬುದು ಫ್ರಾಯ್ಡ್ಗೆ ಸವಾಲು. ಫ್ರಾಯ್ಡ್ ವಾದಿಸಿದರು, ಮನುಷ್ಯನ ಆರಂಭಿಕ ಆಕಾಂಕ್ಷೆ ಆನಂದಕ್ಕಾಗಿ, ಆದರೆ ಪ್ರೀತಿಯು ಲೈಂಗಿಕ ಪ್ರಚೋದನೆಯ ಶುದ್ಧೀಕರಣ, ಉನ್ನತೀಕರಣ. ಅಂದರೆ ಪ್ರೀತಿಯು ತನ್ನ ಲೈಂಗಿಕ ಬಯಕೆಯನ್ನು ಪೂರೈಸಲು ಶ್ರಮಿಸುವ ವ್ಯಕ್ತಿಯು ಅನುಭವಿಸುವ ಭಾವನೆಯಾಗಿದೆ, ಆದರೆ ಈ ಪ್ರಚೋದನೆಯನ್ನು ಸಮಾಜದಲ್ಲಿ ಹೆಚ್ಚು ಸ್ವೀಕಾರಾರ್ಹ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು. ಪರಿಣಾಮವಾಗಿ ಮನೋವಿಶ್ಲೇಷಕ ಸಂಪ್ರದಾಯವು ಒಬ್ಬ ವ್ಯಕ್ತಿಯ ಮಾನಸಿಕ ಸಮಸ್ಯೆಗಳನ್ನು ಅವನ ಲೈಂಗಿಕ ಜೀವನದ ಸಮಸ್ಯೆಗಳನ್ನು ಪರಿಹರಿಸಬಹುದು ಎಂದು ನಂಬಿತ್ತು. ಇದಕ್ಕೆ ವಿರುದ್ಧವಾಗಿ ಪ್ರೀತಿಯ ಅನ್ವೇಷಣೆ ಪ್ರಮುಖವಾಗಿದೆ ಮತ್ತು ಮಾನಸಿಕ ಸಮಸ್ಯೆಗಳು ಸಾಮಾನ್ಯವಾಗಿ ಏಕತೆಯ ಅನ್ವೇಷಣೆಯ ಅಸಮರ್ಪಕತೆಯಿಂದ ಉಂಟಾಗುತ್ತವೆ ಎಂದು ವಾದಿಸುತ್ತಾರೆ. ಆದಾಗ್ಯೂ ತನ್ನ ಮೇಲೆ ಫ್ರಾಯ್ಡ್ ಅವರ ಮಹಾನ್ ಪ್ರಭಾವವನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಫ್ರಾಯ್ಡ್ ಅವರ ನಂತರದ ವಾಗ್ಮಿಯ ಶಕ್ತಿಯ ಸಿದ್ಧಾಂತವು ಅವರ